ಕೇಂದ್ರದ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 11 ಗಂಟೆಗೆ ಬಜೆಟ್ ಮಂಡಿಸೋದಕ್ಕಿದ್ದಾರೆ. ಹಲವು ಕುತೂಹಲಗಳಿಗೆ ಆ ಹೊತ್ತಿಗೆ ಉತ್ತರ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಈ ಬಾರಿ ಸಂಡೇ ಬಜೆಟ್ ಮಂಡನೆಯಾಗ್ತಾ ಇರೋದು, ಭಾನುವಾರ ಬಜೆಟ್ ಮಂಡನೆಯಾಗ್ತಾ ಇದೆ. ದೇಶದ ಇತಿಹಾಸದಲ್ಲೇ ಎರಡನೇ ಬಾರಿ ಈ ರೀತಿ ಆಗ್ತಾ ಇರೋದು. 99ರಲ್ಲೂ ಒಮ್ಮೆ ಭಾನುವಾರ ಬಜೆಟ್ ಮಂಡನೆಯಾಗಿತ್ತು. ಈಗ ಭಾನುವಾರ ಮತ್ತೆ ಬಜೆಟ್ ಮಂಡನೆಯಾಗುತ್ತೆ. ದೇಶದ ಇತಿಹಾಸದಲ್ಲೇ ಎರಡನೇ ಬಾರಿ. 99ರಲ್ಲಿ ಯಶವಂತ್ ಸಿನ್ಹಾ ಭಾನುವಾರ ಬಜೆಟ್ ಮಂಡನೆ ಮಾಡಿದ್ರು. ಈಗ 2026ರಲ್ಲಿ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ದಾಖಲೆಯ ಬಜೆಟ್ ಮಂಡನೆಗೆ ನಿರ್ಮಲಾ ಸೀತಾರಾಮನ್ ರೆಡಿ ಆಗ್ತಿದ್ದಾರೆ. ಜಾಗತಿಕ ಅನಿಶ್ಚಿತತೆ, ಅಮೆರಿಕದ ತೆರಿಗೆ ಸವಾಲು, ಇದರ ಮಧ್ಯೆ ಇವತ್ತಿನ ಬಜೆಟ್. ಜಾಗತಿಕ ಅನಿಶ್ಚಿತತೆಯನ್ನು ನೋಡಿದ್ರೆ ಒಂದು ಕಡೆ ಆರ್ಥಿಕ ಯುದ್ಧ, ಮತ್ತೊಂದು ಕಡೆ ಯುದ್ಧದ ಕಾರ್ಮೋಡ. ಈ ಮಧ್ಯೆ ಭಾರತದ ಬಜೆಟ್ ಬಗ್ಗೆ ಜಾಗತಿಕ ಕುತೂಹಲವೂ ಕೂಡ ಇದೆ. ಆರ್ಥಿಕ ಯುದ್ಧ ಯಾವ ರೀತಿ ನಡೀತಾ ಇದೆ? ಅಮೆರಿಕದ ಅಧ್ಯಕ್ಷರು ಶುರು ಮಾಡಿರುವಂತಹ ಆರ್ಥಿಕ ಯುದ್ಧ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಂಡಿದೆ. ಭಾರತಕ್ಕೂ ಹೊಡೆತ ಬಿದ್ದಿದೆ, ಭಾರತಕ್ಕೂ ಸಮಸ್ಯೆಗಳಾಗಿದೆ. ಮತ್ತೊಂದೆಡೆ ಯುದ್ಧದ ಕಾರ್ಮೋಡ ಕೂಡ ಆವರಿಸಿದೆ ಜಗತ್ತಿನ ಬೇರೆ ಬೇರೆ ದೇಶಗಳು. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ಮುಗಿದಿಲ್ಲ. ಇರಾನ್ನ ಮೇಲೆ ಅಮೆರಿಕ ಯಾವಾಗ ದಾಳಿ ಮಾಡುತ್ತೆ ಗೊತ್ತಿಲ್ಲ. ಯಾವ ಕ್ಷಣದಲ್ಲಾದರೂ ಕೂಡ ದಾಳಿ ಆಗಬಹುದು ಅನ್ನುವಂತ ಸಾಧ್ಯತೆ. ಅಲ್ಲಿ ಯುಎಇ ಮತ್ತು ಸೌದಿ ಅರೇಬಿಯಾ ಮಧ್ಯೆ ಗಲಾಟೆ, ಕಾಂಬೋಡಿಯಾ ಮತ್ತು ಥಾಯ್ಲೆಂಡ್ ಮಧ್ಯೆ ಗಲಾಟೆ, ಭಾರತ ಪಾಕಿಸ್ತಾನದ ಮಧ್ಯೆ ಮುಗಿಯದ ಗಲಾಟೆ, ಪಾಕಿಸ್ತಾನ ಅಫ್ಘಾನಿಸ್ತಾನದ ಮಧ್ಯೆ ಗಲಾಟೆ, ಭಾರತದ ಜೊತೆಗೆ ಬಾಂಗ್ಲಾಗೂ ಸಮಸ್ಯೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ನಾನು ವೆನಿಜುಲಾವನ್ನು ವಶಪಡಿಸಿಕೊಂಡಿದ್ದಾಯಿತು, ಕೊಲಂಬಿಯಾದ ಜೊತೆಗೆ ಸಮಸ್ಯೆ ಇದೆ, ಮೆಕ್ಸಿಕೋದ ಜೊತೆಗೆ ಸಮಸ್ಯೆ ಇದೆ, ಕೆನಡಾದ ಜೊತೆಗೆ ಸಮಸ್ಯೆ ಇದೆ. ಜಾಗತಿಕವಾಗಿ ವಿಚಿತ್ರ ಸನ್ನಿವೇಶ ಇದೆ. ಈ ಮಧ್ಯೆ ಬಜೆಟ್ ಮಂಡನೆ ಆಗ್ತಾ ಇದೆ. ಇವತ್ತು ಇಡೀ ದಿನ ನಮ್ಮ ಜೊತೆಗೆ ತಜ್ಞ ಅತಿಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಹೋಗ್ತಾರೆ. ಮೊದಲನೇದಾಗಿ ನಮ್ಮ ಜೊತೆಗೆ RJ ಮುರಳೀಧರ್, ಆರ್ಥಿಕ ತಜ್ಞರು, ತೆರಿಗೆ ಸಲಹೆಗಾರರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡಿಸ್ತೀನಿ ನಿಮ್ಮನ್ನು. ಅದಕ್ಕಿಂತ ಮೊದಲು ಮತ್ತೊಂದಿಷ್ಟು ಬ್ರೇಕಿಂಗ್ ಗಳನ್ನ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇವತ್ತಿನ ಬಜೆಟ್ಗೆ ಸಂಬಂಧಿಸಿದಂತೆ ನಿರೀಕ್ಷೆಗಳು ಏನು ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ನಿರ್ಮಲಾ ಸೀತಾರಾಮನ್ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿದ್ದಾವೆ. ಯಾವೆಲ್ಲ ವಲಯಗಳಿಗೆ ಏನ್ ಸಿಗತ್ತೆ ಅನ್ನುವಂತ ಲೆಕ್ಕಾಚಾರ. ತೆರಿಗೆದಾರರು, ವೇತನದಾರರು ರಿಲೀಫ್ನ ನಿರೀಕ್ಷೆಯಲ್ಲಿದ್ದಾರೆ. ಏನು ರಿಲೀಫ್ ಸಿಗಬಹುದು ಅಂತ. ಮಧ್ಯಮ ವರ್ಗ ಅವರದೊಂದಿಷ್ಟು ಬೇಡಿಕೆಗಳಿದ್ದಾವೆ. ಪಂಚರಾಜ್ಯಗಳು ಇದಕ್ಕೇನಾದ್ರೂ ದೊಡ್ಡ ಮಟ್ಟದ ಕೊಡುಗೆ ಏನಾದರೂ ಕೊಡ್ತಾರ? ಅದು ಅಸ್ಸಾಮು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಕೇರಳ. ವಿಶೇಷ ಕೊಡುಗೆಗಳೇನಾದರೂ ಚುನಾವಣೆಯನ್ನು ಎದುರಿಸೋದಕ್ಕಿರುವಂತಹ, ಶೀಘ್ರದಲ್ಲೇ ಎದುರಿಸೋದಕ್ಕಿರುವಂತಹ 5 ರಾಜ್ಯಗಳಿಗೆ. 5 ರಾಜ್ಯ ಅಂತಂದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ. ಅಲ್ಲಿಗೇನಾದರೂ ಹೆಚ್ಚುವರಿ ಅನುದಾನಗಳನ್ನು ಘೋಷಣೆ ಮಾಡಲಾಗುತ್ತಾ? ಬಿಹಾರಕ್ಕೆ ಕಳೆದ ಬಾರಿ ಕೊಟ್ಟ ರೀತಿಯಲ್ಲಿ ಈ ಬಾರಿ 5 ರಾಜ್ಯಗಳಿಗೆ ಹೊಸದಾದ ಅನುದಾನವನ್ನ, ಹೊಸದಾದ ಕೊಡುಗೆಯನ್ನು ಕೊಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಮತ್ತೊಂದು ದಾಖಲೆಯನ್ನು ಬರೆಯೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಅವರು ಬಜೆಟ್ ಮಂಡಿಸುವ ಮುಖಾಂತರ ದೇಶದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದ ವಿತ್ತ ಸಚಿವರ ಸಾಲಿನಲ್ಲಿ ನಿರ್ಮಲಾ ಸೀತಾರಾಮನ್ ಪ್ರವೇಶ ಪಡೀತಾ ಇದ್ದಾರೆ. 9ನೇ ಬಾರಿ ಅವರು ಬಜೆಟ್ ಮಂಡಿಸ್ತಾ ಇರೋದು. 9 ಬಾರಿ ಬಜೆಟ್ ಮಂಡಿಸಿದವರು ಪಿ ಚಿದಂಬರಂ. ಅವರ ದಾಖಲೆಯನ್ನ ಸರಿಗಟ್ಟುತ್ತಾರೆ ನಿರ್ಮಲಾ ಸೀತಾರಾಮನ್. ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದವರು, 10 ಬಾರಿ ಬಜೆಟ್ ಮಂಡಿಸಿದವರು ಮೊರಾರ್ಜಿ ದೇಸಾಯಿ. ನಿರ್ಮಲಾ ಸೀತಾರಾಮನ್ ಇವತ್ತು ಮಂಡಿಸುವಂತ ಬಜೆಟ್ 9ನೇಯದ್ದು. ಪಿ ಚಿದಂಬರಂ ಕೂಡ 9 ಬಾರಿ ಬಜೆಟ್ ಮಂಡಿಸಿದ.
ಮುಂದಿನ ಆರ್ಥಿಕ ವರ್ಷಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅವಕಾಶ ಸಿಕ್ಕರೆ ಅವರು ಮೊರಾರ್ಜಿ ದೇಸಾಯಿ ಅವರ ದಾಖಲೆಯನ್ನು ಸರಿಗಟ್ತಾರೆ. ನೋಡ್ತಾ ಇದ್ದೀರಿ, 8 ಬಾರಿ ಇಲ್ಲಿಯವರೆಗೆ ಬಜೆಟ್ ಮಂಡಿಸಿರು. ಆ 8 ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. 2019, 20, 21, 22, 23, 24, 25 ಒಟ್ಟು 8 ಬಜೆಟ್ಗಳನ್ನ ಇಲ್ಲಿಯವರೆಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದರು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕಾರ್ಯವೈಖರಿಯ ಬಗ್ಗೆ ಹಲವು ರೀತಿಯ ಅಸಮಾಧಾನಗಳನ್ನು ಅವರ ರಾಜಕೀಯ ವಿರೋಧಿಗಳು ವ್ಯಕ್ತಪಡಿಸುತ್ತಾರೆ. ಆದರೆ ಸುದೀರ್ಘ ಅವಧಿಗೆ ವಿತ್ತ ಸಚಿವೆಯಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕವನ್ನು ಪ್ರತಿನಿಧಿಸುವಂತ ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸೋದಕ್ಕೆ ಶುರು ಮಾಡಿದ ನಂತರ ಬಜೆಟ್ ಮಂಡಿಸುವಂತ ಸಂಪ್ರದಾಯದಲ್ಲೂ ಕೂಡ ಬದಲಾವಣೆಗಳಾಗಿದ್ದಾವೆ. ಪ್ರಮುಖವಾಗಿ ಸಂಪೂರ್ಣವಾಗಿ ಡಿಜಿಟಲ್ ಆಗಿದೆ ಬಜೆಟ್ ವ್ಯವಸ್ಥೆ. ಜೊತೆಗೆ ಬಜೆಟ್ ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು 8 ಬಜೆಟ್ಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರೋದು ಇಲ್ಲಿಯವರೆಗೆ. ಇವತ್ತು 9ನೆಯ ಬಜೆಟ್ ಅನ್ನು ಅವರು ಮಂಡಿಸ್ತಾರೆ. 11 ಗಂಟೆಗೆ ಬಜೆಟ್ ಮಂಡನೆಯಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.